ಹಾಯ್ ಗೈಸ್, ನನ್ನ ಚಾನಲಲ್ಲಿ ಬಂದ್ಬಿಟ್ಟು ತುಂಬಾ ದಿವಸದಿಂದ ಫನ್ನಿ ವಿಡಿಯೋಸ್ ಆಗಿರಲಿ, ಚಾಲೆಂಜಿಂಗ್ ವಿಡಿಯೋಸ್ ಆಗಲಿ ಮಾಡ್ತಿರ್ಲಿಲ್ಲ ನಾನು. ಇವಾಗ ರೀಸೆಂಟ್ಲಿ ರೋಸ್ಟಿಂಗ್ ವಿಡಿಯೋ ಅಂಡ್ ಎಕ್ಸ್ಪೋಸ್ ವಿಡಿಯೋನೇ ಜಾಸ್ತಿ ಮಾಡ್ತಾ ಇದ್ದೀನಿ. ನಿಮ್ಮನ್ನ ಸ್ವಲ್ಪ ಚಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಸ್ತ್ ವಿಡಿಯೋ ತಗೊಂಡಿದ್ದೀನಿ. ಟೈಟಲ್ ತಮ್ಮನೇಲಿ ನೋಡೇ ಇರ್ತೀರಾ. ಇವತ್ತು ಬಂದ್ಬಿಟ್ಟು ಒಂದು ಹುಡುಗಿ ಜೊತೆ ಕಷ್ಟ ಮಾಡ್ತಾ ಇದೀವಿ. ಅದು 1v1. ಆ ಹುಡುಗಿ ಇನ್ನು ಯಾರು ಅಲ್ಲ, 4 ಇಯರ್ ಬ್ಯಾಕ್ ಅಲ್ಲಿ ಅವರು ಒಬ್ರು ಕ್ರಿಯೇಟರ್ ಆಗಿರ್ತಾರೆ. ಅಂಡ್ ಅವ್ರದ್ದು ಒಂದು ಸುಷ್ಮಿ ಕನ್ನಡ ಗೇಮರ್ ಅಂತ ಒಂದು ಚಾನಲ್ ಇರುತ್ತೆ. ಅಂಡ್ ಇವ್ರದ್ದು ಸ್ವಲ್ಪ ಫಾಲೋವರ್ಸ್ ಅವಾಗಿನ ಟೈಮಲ್ಲಿ 10K ನಿಯರ್ ಇರ್ತಾರೆ. ಅವಾಗೇನೋ ಫ್ಯಾಮಿಲಿ ಇಶ್ಯೂ ಬಂತು ಅಂತ ಹೇಳ್ಬಿಟ್ಟು ಚಾನಲ್ ನ ಸೇಲ್ ಮಾಡಿರ್ತಾರೆ. ಸೊ ಹಳೆ ಪ್ಲೇಯರ್ಸ್ ಗೆಲ್ಲ ಗೊತ್ತೇ ಇರುತ್ತೆ ಸುಷ್ಮಿ ಕನ್ನಡ ಗೇಮರ್ ಅಂದ್ರೆ ಯಾರು ಅಂತ. ಸೊ ಹೊಸ ಪ್ಲೇಯರ್ಸ್ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಸೊ ಅವ್ರ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವಾಗ ಹೊಸದಾಗಿ ಮತ್ತೆ ಏನೋ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಕಮ್ಯುನಿಟಿ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಜಸ್ಟ್ ಸಪೋರ್ಟ್ ಮಾಡೋಣ. ಅಂಡ್ ಸುಷ್ಮಿ ಬಂದ್ಬಿಟ್ಟು ನನಗೆ ತುಂಬಾ ಕ್ಲೋಸ್. ಇವ್ರು ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಮಾಡಿರ್ತಾರೆ. ನಾನು ಅದರಲ್ಲಿ ಅವ್ರ ಓಲ್ಡ್ ಗೇಮ್ ಪ್ಲೇ ಅಂತ ಹಾಕಿರ್ತಾರೆ. ಅದಕ್ಕೆ ಬಾಟ್ ಗೇಮ್ ಪ್ಲೇ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರ್ತೀನಿ. ಅದಕ್ಕೆ ಇವರು ನಿಮ್ಮ ಅಜ್ಜಿ ಸುಂಟಿ ದಮ್ ಇದ್ರೆ 1v1 ಬಾ ಅಂತ ಈ ತರ ಮೀನ್ಸ್ ಫನ್ನಿ ಇಲ್ಲೇ ಕಮೆಂಟ್ ಗೆ ರಿಪ್ಲೈ ಕೊಟ್ಟಿರ್ತಾರೆ. ಸೊ ಅದನ್ನ ನಾನು ಸೀರಿಯಸ್ ಆಗಿ ತಗೊಂಡು ಲಾಬಿಗೆ ಇನ್ವೈಟ್ ಮಾಡ್ಬಿಟ್ಟು ಆಮೇಲೆ ನಾವು ಲಾಬಿಲಿ ಮಾತಾಡ್ಬಿಟ್ಟು ಆಮೇಲೆ 1v1 ಕಷ್ಟ ಮಾಡ್ತೀವಿ. ಆ ಕಮೆಂಟ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಐಡಿ ಬಂದ್ಬಿಟ್ಟು ಡಿಸೇಬಲ್ ಆಗಿದೆ. ಅದಕ್ಕೋಸ್ಕರ ಕಮೆಂಟ್ ಸಿಗ್ತಾ ಇಲ್ಲ. ಇವಾಗ ಬೇಕಾದ್ರೆ ಚೂತಿಯ ಮಾಡೋಂಗಿದ್ರೆ ಬೇರೆ ಐಡಿ ಓಪನ್ ಮಾಡ್ಬಿಟ್ಟು ಅದ್ರಲ್ಲಿ ಕಮೆಂಟ್ ಮಾಡ್ಬಿಟ್ಟು ಏನಾದ್ರು ಮಾಡಬಹುದಿತ್ತು. ಬಟ್ ನನಗೆ ಚೂತಿಯ ಮಾಡಕ್ಕೆ ಇಷ್ಟ ಇಲ್ಲ ಆಡಿಯನ್ಸ್ಗೆ. ಜಸ್ಟ್ ಗೈಸ್ ವಿಡಿಯೋನ ಎಂಜಾಯ್ ಮಾಡಿ. ಚಾನಲ್ಗೆ ಯಾರಾದ್ರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ನಂದು Q&A ವಿಡಿಯೋ ಬರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಕ್ವಶನ್ ಕೇಳಿ ಅಂತ ಹೇಳಿದ್ದೆ. ತುಂಬಾ ಜನ ಕ್ವಶನ್ ಕೇಳಿದ್ರು. ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು Q&A ವಿಡಿಯೋನೇ ಬರುತ್ತೆ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಡೈರೆಕ್ಟ್ ಆಗಿ ಸುಷ್ಮಿತ ಗ್ರೂಪ್ಗೆ ಹೋಗೋಣ. ಫ್ಲಾಶ್ ಬ್ಯಾಕ್. ಹಲೋ, ಏನೇ ಈ ಹೆಣ್ಮಗು ಕಮೆಂಟ್ ಅಲ್ಲಿ ಏನೇನ ಅಜ್ಜಿ ಸುಂಟಿ ಅಜ್ಜನ್ ಸುಂಟಿ ಅಂತೆಲ್ಲ ಹಾಕಿಟ್ಟಿರ್ತೀಯ. ಅದು ನೀನ್ ಬಾಟ್ ಅಂತ ನಂಗೆ ಗೊತ್ತು. ಅದಕ್ಕೋಸ್ಕರ ಬಾಟ್ ಅಂತ ಹಾಕಿದೀನಿ ಅಷ್ಟೇ. ನನ್ಗೊಬ್ಬಂಗಲ್ಲ, ಸ್ವಲ್ಪ ಎಲ್ರಿಗೂ ಗೊತ್ತಾಗ್ಲಿ ಅಂತ ಬಾಟ್ ಅಂತ ಹಾಕಿದೀನಿ. ಗೊತ್ತಿಲ್ಲ ನನ್ನ ಬಗ್ಗೆ. ನಾನು ಮುಂಚೆ ಹೆಂಗ್ ಆಡ್ತಿದ್ದೆ ಗೊತ್ತಾ ನಿಂಗೆ? ನನ್ನ ಬಗ್ಗೆ ಗೊತ್ತಿರೋದು ಅದೇ ಅವಾಗ ಅಜ್ಜಿ ಸುಂಟಿ ತರ ಆಡ್ತಿದ್ದೆ, ಇವಾಗ ಅಜ್ಜಿ ಬೆಳ್ಳುಳ್ಳಿ ತರ ಆಡ್ತಿದ್ಯಾ. ನೀವು ಈ ತರ ಕಾಮಿಡಿ ಮಾಡ್ತೀರಾ? ಅಯ್ಯೋ, ಹೆಣ್ಮಗುಗೆ ನಿಜ ಹೇಳಿದ್ರೆ ಕಾಮಿಡಿ. ಕಷ್ಟ ಮಾಡಿದ್ರು ಕೂಡ ನೀವೇ ಸೋಲ್ತೀರಾ. ಆಯ್ತಾ, ಬನ್ನಿ ಬೇಕಾದ್ರೆ ಆಡುವ. ತೂ ಅಜ್ಜಿ ಸುಂಟಿ ಅಂತ ಹೇಳೋ ಬಾಟ್ ಜೊತೆ ಎಲ್ಲ ನಾವು ಆಡಲ್ಲ. 2 ವರ್ಷ ಮಿಡ್ಲು ಗ್ಯಾಪ್ ಬಂದ್ರು ಕೂಡ ನಾನು ಇವಾಗ ಆದ್ರೂ ಕೂಡ ಸಖತ್ತಾಗಿ ಆಡ್ತೀನಿ. ನಿಮ್ಮನ್ನ ತಡೆದಿರುವವರು ಯಾರು? ನೋಡೋಣ, ನಾನು ನೀನೊಂದು ಕಷ್ಟ ಮಾಡೋಣ. ನಾನೇನಾದ್ರೂ ಅಕಸ್ಮಾತ್ ಗೆದ್ರೆ ನನ್ಗೊಂದು ಯೂಟ್ಯೂಬ್ಗೊಂದು ಕಂಟೆಂಟ್ ಆಗುತ್ತೆ. ಅಕಸ್ಮಾತ್ ಏನಾದ್ರು ನೀನ್ ಸೋತ್ರೆ ಕಂಟೆಂಟೇ ಆಗುತ್ತೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎರಡು ನಿಮ್ಗೆ ಕಂಟೆಂಟ್, ಮತ್ತೆ ನಾನೆಂತಕ್ಕೆ ಮಿಡ್ಲಲ್ಲಿ? ನೀನ್ ಗೆದ್ರು ಸೋತ್ರೆ ಎರಡು ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ಬಾ. ಅಕಸ್ಮಾತ್ ನೀನೇನಾದ್ರೂ ಗೆದ್ದು ಬಿಟ್ರೆ ಯೂಟ್ಯೂಬ್ ಚಾನಲ್ ಪ್ರಮೋಷನ್ ಮಾಡ್ಕೊಡ್ತೀನಿ. ಗೆದ್ರೆ ಸೋತ್ರೆ ನಿಮ್ಮ ಅಜ್ಜಿ ಸುಂಟಿ ಅಂದ್ಬಿಟ್ಟು ಕಳಿಸ್ತೀನಿ. ಇದಪ್ಪ ಮಾತು. ಆಯ್ತಾಯ್ತು, ಇವಾಗ ಅದು ಸಪೋರ್ಟ್ ಸಿಗ್ತದ ನಿಮ್ ಕಡೆಯಿಂದ. ಅದು ನೀನ್ ಗೆದ್ರೆ ಫಸ್ಟ್ ಗೆದ್ದು ತೋರ್ಸಮ್ಮ, ಆಮೇಲೆ ಪ್ರಮೋಷನ್. ನನ್ ಮೇಲೆ ನಂಗೆ ಕಾನ್ಫಿಡೆನ್ಸ್ ಇದೆ. ಆಯ್ತಾ, ನಾನ್ ಗೆಲ್ತೀನಿ. ಗೆದ್ರೆ ತಾನೆ ಬಾ, ನೀನಾ ನೋಡೇ ಬಿಡೋಣ. ಕ್ರಮ ಸಂಖ್ಯೆ 1 ಗೆಲುವು ನಂದು. ಗೈಸ್ ಇಲ್ಲಿ ಸೊ ಫೈನಲಿ ಮ್ಯಾಚ್ ಒಳಗಡೆ ಬಂದಿದ್ದೀನಿ. ನೋಡೋಣ ಯಾರು ವಿನ್ ಆಗ್ತಾರಂತ. ಸುಷ್ಮಿ ಅವರಿಗೆ ಜಾಸ್ತಿ ಕಾನ್ಫಿಡೆಂಟ್ ಇದೆ. ಸೊ ಆ ಕಾನ್ಫಿಡೆಂಟನ್ನು ನಾವು ಹಾಳು ಮಾಡಬೇಕು. ಬನ್ನಿ ಇವಾಗ ಓಪಿ. ಗೈಸ್ ಇಲ್ಲಿ ಬಂದಂಗೆ ರೆಡ್ ನಂಬರ್ ಸಿಕ್ತು. ಬಟ್ ಅವರು ಕ್ಯಾರೆಕ್ಟರ್ ಸ್ಕಿಲ್ ಎಷ್ಟು ಕೊಟ್ಟ ಕಾರಣ 1-2 ಸೆಕೆಂಡ್ ಎಕ್ಸ್ಟ್ರಾ ಉಳ್ಕೊಂಡಿದ್ರು ಅಷ್ಟೇ. ಸೊ ಎಲ್ಲ ಸೋನಿಯಾ ಪವರ್. ರೌಂಡ್ 2. ಈ ರೌಂಡ್ ಏನಾಗುತ್ತೆ ಬನ್ನಿ ನೋಡೋಣ. ಏನಪ್ಪ ಇದು, ಹೆಡ್ಡೇಗೆ ಹಚ್ಕೋತಿಲ್ಲ, ಬರೀ ಮಿಸ್ ಐತೈತೆ. ಓ ಫುಲ್ ಡ್ಯಾಮೇಜ್ ಕೊಟ್ಬಿಟ್ರು ಗುರು. ಏನಾದ್ರೂ ಮಾಡಿ ಈ ರೌಂಡ್ ಹೊಡಿಬೇಕು. ಅಯ್ಯೋ, ಝೋನ್ ಹೊರಗಡೆನೆ ಹೋಗ್ಬಿಟ್ಟೆ. ಮಿಸ್ ಆಗಿ ಒಂದು ರೌಂಡ್ ಬಿಟ್ ಕೊಟ್ಟಂಗೆ ಆಗ್ಬಿಡ್ತು. ಶಿಟ್. ರೌಂಡ್ 3 ನಾವಿದ್ದೀವಿ ಕ್ಲಾಕ್ ಟವರ್ ಅಲ್ಲಿ. ಇವಾಗ ತುಂಬಾ ಮೂಮೆಂಟ್ ತೋರಿಸ್ಕೊಂಡು ನಮ್ಮ ಬ್ಲೇಸ್ ಅವರು ಜಂಪ್ ಮಾಡಿ ಇವಾಗ ಹೆಡ್ ಶಾಟ್ ಹೊಡಿತಾರೆ. ನಿಜವಾಗ್ಲೂ ಇಷ್ಟು ಶಾಟ್ ಬಿದ್ಬಿಡ್ತು ಗುರು. ನಾಕ್ ಕೂಡ ಆದ್ರು, ಬಟ್ ದಿಮಿತ್ರಿ ಯೂಸ್ ಮಾಡ್ಕೊಳ್ತಿದ್ದಾರೆ. ರಿವಾವ್ ಆಗ್ಲಿ ಬಿಡಿ. ರಿವಾವ್ ಆದ್ಮೇಲೆ ಒಂದು ಟ್ಯಾಪ್ ಹೊಡಿಯೋಣ ಅನ್ಕೊಂಡೆ, ಅಷ್ಟರಲ್ಲಿ ಕವರೇ ಮಾಡ್ಕೊಬಿಟ್ರು ಗ್ಲೂವಲ್ ಹಾಕೊಂಡು. ವೆರಿ ಚಲಾಕ್. ಸಾರಿ ಗೈಸ್, ಇಲ್ಲಿ ನನ್ನ ಮಿಸ್ಟೇಕ್ ಇಲ್ಲ, ಗನ್ ಮಿಸ್ಟೇಕು. ಡಬಲ್ ಶಾಟ್ ಹೋಗ್ಬಿಡ್ತು. ಲಿಟ್ರಲ್ಲಿ ಈ ಒಂದು ಟ್ಯಾಪ್ ಮಾತ್ರ ಸೈಕಾಗಿತ್ತು ಗುರು. ರೌಂಡ್ 5 ಡೆಸರ್ಟಿಕಲ್ ತಗೊಂಡು ಬಂದಿದ್ದೀನಿ. ನೋಡೋಣ ಯಾರು ಒಂದು ಟ್ಯಾಪ್ ಹೊಡಿತಾರ ಅಂತ. ಬಾರಿ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ತುಂಬ ದಿವಸ ಆಯ್ತಲ್ವ ಗೇಮ್ ಆಡಿ, ಅದಕ್ಕೋಸ್ಕರ ನಂಗೆ ಕೈ ಅಡ್ಜಸ್ಟ್ ಆಗ್ತಿಲ್ಲ. ಒಳ್ಳೆ ಬಾಟ್ ಥರ ನೋವು ವಾಕ್ ಮಾಡ್ಕೊಂಡು ಆಡ್ತಾ ಇದ್ದೀನಿ. ಓ ಗೈಸ್, ಹ್ಯಾಕರೇ ಬಾಯ್. ಜಾಸ್ತಿ ಆಯಿತು ಗೈಸ್ ಇವ್ರದ್ದು. ಸೀರಿಯಸ್ ಆಗಿ ಆಡಬೇಕು. ಬನ್ನಿ ಇವಾಗ ಏನಾದರೂ ಮಾಡಿಬಿಟ್ಟು ಈ ರೌಂಡ್ ಕೂಡ ಎತ್ಕೊಳ್ಳೋಣ. ಹೊರಗೆ ಬನ್ನಿ ತಗೊಳ್ಳಿ. ವಾವ್, ಕುದುರೆ ಓಡಿ ಬಂದಿತ್ತ. ಬಿ ಸೀರಿಯಸ್ ಗೈಸ್, ಈ ರೌಂಡ್ ಕೂಡ ನಾವೇ ಎತ್ಕೋಬೇಕು. 4-2 ಆಗಿದೆ. ಈ ರೌಂಡ್ ಹೊಡೆದ್ರೆ ನಮ್ದು 5 ರೌಂಡ್ ಆಗಿಬಿಡುತ್ತೆ. ಇಲ್ಲ ಅವ್ರು ಹೊಡೆದ್ರೆ ಅವ್ರದ್ದು 3 ರೌಂಡ್ ಆಗಿಬಿಡುತ್ತೆ. ಒಳ್ಳೆ ಮೂಮೆಂಟ್ ತೋರಿಸ್ತಾ ಒಂದು ಟ್ಯಾಪ್ ಕೊಟ್ಟೆ ಬಿಟ್ಟೆ.
ಸಾಕು ಸಾಕು, ಜಾಸ್ತಿ ನಗಡ್ಬೇಡಿ, ನಿಮ್ಮ ಅಲ್ಲುದ್ರು ಹೋಗುತ್ತೆ. ಹಾಗೆ ನೋಡ್ತೀರಿ ಈ ರೌಂಡ್ ಹೆಂಗೆ ಎತ್ಕೋತೀನಿ ಅಂತ. ಬಾ 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 ಬಾ, ಹಿಡ್ಕೋ. ಮಿಸ್ ಆಯಿತು. ನಗಡೋದೇನು ಬೇಕಾಗಿಲ್ಲ ಗೈಸ್, ನಾನು ಬೇಕು ಬೇಕು ಅಂತ ಬಿಟ್ಕೊಟ್ಟಿದ್ದು ಪಾಪ ಹೆಣ್ಮಗು ಅಂತ. ನಿಜವಾಗ್ಲೂ ನಾನು ಪ್ರೋ ಪ್ಲೇಯರ್ ಗೈಸ್. ಇದ ನೋಡಿ, ಇಲ್ಲಿ ನೋಡಿ ಹೆಂಗೆ ಹೊಡೆದೆ ಅಂತ ನೋಡಿ. ಅವ್ರ ಮುಂದೆನೇ ಇಮೋಟ್ ಆಗ್ತಿದ್ದೀನಿ. ಬಾಟ್ ಸುಷ್ಮಿ. ಬರ್ತಾ ಬರ್ತಾ ಮೊಬೈಲ್ ಲ್ಯಾಗ್ ಆಗ್ತಿದೆ ಗೈಸ್. ನಿಮಗೆ ಗೊತ್ತಾಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ನಿಜವಾಗ್ಲೂ ಗೇಮ್ ಆಡೋಕ್ಕೆ ಆಗ್ತಿಲ್ಲ, ಫುಲ್ ಲ್ಯಾಗ್ ಹೊಡಿತೈತೆ. ಆದರೂ ಟ್ರೈ ಮಾಡೋಣ ಹೊಡಿಯೋಕ್ಕೆ ಗೈಸ್. ಹೊಡೆದೇ ಬಿಟ್ರು, ನಮಗೆಲ್ಲ ಗೊತ್ತಾಗೋಯ್ತು. ಗೊತ್ತಾದ್ರೂ ಪರವಾಗಿಲ್ಲ, ನಾನು ಈ ರೌಂಡ್ UMP ಎತ್ಕೊ ಬಂದಿದ್ದೀನಿ ಗೈಸ್. ಹೆಂಗೆ ನಾವು ಗಾಯ್ಸ್ ಈ ರೌಂಡ್ನ ಬಂದ್ಬಿಟ್ಟು ಲಾಸ್ಟ್ ರೌಂಡ್ ಮಾಡ್ಕೋಬೇಕು. ಈ ಸರಿ ಮಾತ್ರ ಹೊಡ್ಕೊಬಿಟ್ರೆ ಕಪ್ ನಮ್ಮದೇ ಗಾಯ್ಸ್. ಎಲ್ಲಿಗಂತ ಓಡ್ತೀರಾ ಸುಷ್ಮಿ ಅವರೇ? ಹಿಡ್ಕೊಳ್ಳಿ. ಬಾಯ್ ಬಾಯ್. ಇಲ್ಲಿ ಗಾಯ್ಸ್ ಸುಷ್ಮಿ ಅವರು ಬ್ಲೇಸ್ ಕೈಗೆ ಕೊಟ್ಟಿದ್ದಾರೆ ಕಪ್, ಬ್ಲೇಸ್ ಅವರು ಸುಷ್ಮಿ ಕೈಗೆ ಕೊಟ್ಟಿದ್ದಾರೆ ತೆಂಗಿನಕಾಯಿ ಚಿಪ್. ಹಲೋ, ಏನ್ರಿ ಮೀಡಿಯಾ? ದೊಡ್ಡ ಬಾಟ್ ನನ್ನ ಮಗಳು ದೊಡ್ಡದಾಗಿ ಅಜ್ಜಿ ಸುಂಟಿ ಅಂತ ಎಲ್ಲ ಕಮೆಂಟ್ ಹಾಕಕ್ಕಾಗುತ್ತೆ? ನೀನು ಬಾಟ್ ಅಂತ ನಂಗೆ ಗೊತ್ತು. ನೀನು ಪಾಟೆ ಬಿಡು, ನೀನೇನು ಆಡ್ತೀಯ? ಓ ಹೆಣ್ಮಗು ಓ ಯಾವುದೋ ಎಮ್ಮೆ ಕಿರ್ಸ್ದಂಗಿತ್ತು ಅಮ್ಮ ಅಂತ. ನೀನು ಓರಿಗೆ ಹೋಗಿದ್ದಾಗಿತ್ತು ಅಮ್ಮ ಅನ್ಕೊಂಡು. ಬಿಡು ಇರಲಿ ಆಡ್ಕೊಳ್ಳೋದಾರು ಆಡ್ಕೊತೀರ, ಸೋತ್ರ ಒಪ್ಕೊಂಡ್ರೆ. ಅದಕ್ಕೆ ದೊಡ್ಡವರು ಕಮೆಂಟ್ ಮಾಡಿದ್ರೆ ಸುಮ್ಮನೆ ಇರಬೇಕು. ಅದು ಬಿಟ್ಬಿಟ್ಟು ಅಜ್ಜಿ ಶುಂಠಿ, ಅಜ್ಜಿ ಬೆಳ್ಳುಳ್ಳಿ, ಅಜ್ಜಿದು ತೆಂಗಿನಕಾಯಿ ಅಂತೆಲ್ಲ ಕಮೆಂಟ್ ಹಾಕಕ್ಕೆ ಹೋಗ್ಬಾರ್ದು. ಇಷ್ಟು ಓಲ್ಡ್ ಕ್ರಿಯೇಟರ್ ಆಗಿಬಿಟ್ಟು ಮುಚ್ಕೊಂಡು ಆ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ರೆ ಇಷ್ಟೊತ್ತಿಗೆ 100K ಆದರೂ ಹೊಡಿಬೋದಿತ್ತಾ? ಹೌದು, ಏನ್ ಮಾಡ್ಲಿ, ಅದು ಸೇಲ್ ಮಾಡ್ಬೇಕಾಗಿ ಬಂತು. ಪರಿಸ್ಥಿತಿ ಹಂಗಿತ್ತು, ಅದಕ್ಕೆ ಸೇಲ್ ಮಾಡಿದೆ. ಎಂತ ಮಾಡೋದು? ಇವಾಗಿನ ಗೇಮ್ ಪ್ಲೇ ನಾನು ಹಾಕಿದ್ದೀನಿ ತಾನೆ ಇನ್ಸ್ಟಾಗ್ರಾಮ್ ಅಲ್ಲಿ. ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಮತ್ತೆ ನೀವು ಎಂತ ಹೇಳುದು ಆತರ? ನೀನು ಬಾಟ್ ಅಂತ ನಂಗೆ ಗೊತ್ತಲ್ಲ, ನನಗೂ ನಿನಗೂ ಕಂಪೇರ್ ಮಾಡಿದ್ರೆ ನೀನು ದೊಡ್ಡ ಬಾಟ್ ನೋಡ್ಬಿಡಿ ಅಲ್ವಾ? ಅದಕ್ಕೋಸ್ಕರ ಎಲ್ಲ ವಿಡಿಯೋದಲ್ಲಿ ಬಾಟ್ ಅಂತ ಬಂದು ಕಮೆಂಟ್ ಮಾಡ್ತೀನಿ. ನೀನು ಬಿಡ, ಅವಾಗ ಹೆಂಗೆ ಮತ್ತೆ ರೆಸ್ಪೆಕ್ಟ್ ಅಂತ ಕೊಡ್ಲಿ ನಾನು? ನಿನಗೆ ಅಂತ ನಾನು ರೆಸ್ಪೆಕ್ಟ್ ಕೊಟ್ಟು ಹೋಗಿಲಿ ನಿಮ್ಮ ಅಜ್ಜಿ ಬೆಳ್ಳುಳ್ಳಿ. ಹೋಗಲ್ಲ. ಸರಿ ಬಿಡಮ್ಮ, ಬಾಯ್ ಬಾಯ್ ಬಾಯ್.